ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ನನ್ನ ಫೇವ್ರೇಟ್ ಆಗಿರೋ ಫಲೂಡಾನ ಮನೆಯಲ್ಲೇ ಟ್ರೈ ಮಾಡ್ತಿದ್ದೆ. ಸೊ ನಾನಿಲ್ಲಿ 100 ಗ್ರಾಮ್ಸ್ ಇದು ಎರಡೇನೋ ಫಲೂಡಾ ಮಿಕ್ಸ್ನ ತೊಗೊಂಡಿದ್ದೀನಿ. ಹಾಗೆ 1 ಲೀಟರ್ ಆಫ್ ಮಿಲ್ಕನ್ನ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಪಾತ್ರೆಯಲ್ಲಿ 1 ಲೀಟರ್ ಮಿಲ್ಕ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಮನೆಯಲ್ಲೇ ಫಲೂಡಾನ ಈಸಿಯಾಗಿ ಮಾಡ್ಕೋಬೋದು, ಬಿಕಾಸ್ ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲೂ ಫಲೂಡಾ ಮಿಕ್ಸ್ ಈಸಿಯಾಗಿ ಸಿಗ್ತಾಯಿದೆ. ಆ್ಯಂಡ್ ಇದರಲ್ಲಿ ಸಕ್ಕರೆ, ಕಸ್ಟರ್ಡ್ ಪೌಡರ್, ಚಿಯಾ ಸೀಡ್, ಶಾವಿಗೆ ಎಲ್ಲದೂ ಇರೋದ್ರಿಂದ ಸಪ್ರೇಟಾಗಿ ನಾವು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಹಾಲು ಚೆನ್ನಾಗಿ ಕುದ್ಮೇಲೆ ಈ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಇನ್ನೊಂದು ಕಡೆಯಲ್ಲಿ ನಾನು ಫಲೂದಾಗೆ ಜೆಲ್ಲಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ತಿದ್ದೀನಿ. 2 ಕಪ್ ಆಫ್ ವಾಟರ್ಗೆ ಜೆಲ್ಲಿ ಮಿಕ್ಸ್ನ ಹಾಕ್ಕೊಳ್ತಿದ್ದೀನಿ. ಜೆಲ್ಲಿ ಮಿಕ್ಸ್ ತುಂಬಾ ಫ್ಲೇವರ್ಸಲ್ಲಿ ಬರುತ್ತೆ, ಮ್ಯಾಂಗೋ, ಸ್ಟ್ರಾಬೆರಿ, ಆರೆಂಜ್ ಅಂತ. ನಾನಿಲ್ಲಿ ಲೆಮನ್ ಫ್ಲೇವರ್ನ ತೊಗೊಂಡಿದ್ದೀನಿ. ಸೊ ನನಗೆ ಲೆಮನ್ ಫ್ಲೇವರ್ ಬೇಸಿಕ್ಲಿ ಇಷ್ಟ ಅಂಥೇಳಿ ಲೆಮನ್ ಫ್ಲೇವರ್ನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಕುದಿಸಿದ್ರೆ ಸಾಕು. ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರೆಫ್ರಿಜಿರೇಟರಲ್ಲಿ ಒಂದು 3 to 4 hours ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಸೊ ಅದು ಜೆಲ್ಲಿ ಫಾರ್ಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಬಂದರೆ ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ರೆಫ್ರಿಜರೇಟರಲ್ಲಿ 3 to 4 hours ಇಟ್ಟು ನೆಕ್ಸ್ಟ್ ನಾವು ಫಲೂದಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಫಲೂದಾಗೆ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಮ್ಯಾಂಗೋ ಮತ್ತು ಆ್ಯಪಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಫ್ರೂಟ್ಸ್ ಇದ್ದರೂ ಮನೇಲಿ ಯೂಸ್ ಮಾಡ್ಕೋಬೋದು. ಆದಮೇಲೆ ರೆಫ್ರಿಜರೇಟ್ರಿಂದ ತೆಗೆದ್ಮೇಲೆ ನೋಡಿ ಜೆಲ್ಲಿ ಹೇಗೆ ಸೆಟ್ ಆಗಿದೆ. ಇದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇನ್ ಬಿಟ್ವೀನ್ ಫಲೂದಾಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಈಗ ಲೇಯರ್ ಬೈ ಲೇಯರ್ ಹಾಕ್ತಾ ಬಂದರೆ ಫಲೂದಾ ರೆಡಿ ಆಗುತ್ತೆ. ಫಸ್ಟ್ ನಾನಿಲ್ಲಿ ಫ್ರೂಟ್ಸ್ನ ಹಾಕಿದ್ದೀನಿ, ದೆನ್ ಜೆಲ್ಲಿ, ಆಮೇಲೆ ಫಲೂದಾ ಮಿಕ್ಸಿಂಗ್, ಅದ್ರ ಮೇಲೆ ಐಸ್ ಕ್ರೀಮ್ ಹಾಕ್ಕೊಳ್ತಿದ್ದೀನಿ. ಯಾವ ಫ್ಲೇವರ್ ಬೇಕಾದರೂ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ನಾನು ವೆನಿಲಾ ಫ್ಲೇವರ್ನ ಹಾಕ್ಕೊಳ್ತಾ ಇದ್ದೀನಿ. ದೆನ್ ಅದ್ರ ಮೇಲೆ ಜೆಲ್ಲಿ ಡ್ರೈ ಫ್ರೂಟ್ಸ್, ಇನ್ನು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಬಂದಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.